ಒಂದು ರಾತ್ರಿ 150 ರೂಪಾಯಿಗೆ ಒಬ್ಬ ವ್ಯಕ್ತಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಮಹಿಳೆಯನ್ನು ಅವಳು ಹಾಸಿಗೆಯ ಮೇಲೆ ಮಲಗುತ್ತಿದ್ದಂತೆ ಆ ವ್ಯಕ್ತಿ ಜೇಬಿನಿಂದ ಒಂದು ಡಬ್ಬಿಯನ್ನು ತೆಗೆದನು. ಅದರಲ್ಲಿ ತಾಜಾ ಹಂದಿಯ ಎಣ್ಣೆ. ಅಷ್ಟರಲ್ಲಿ ಅವನು ಒಂದು ಬಾಗಿದ ಚಾಕುವನ್ನು ತೆಗೆದನು. ಅವನು ಹೇಳಿದ, ಇದು ಬರೀ ಎಣ್ಣೆಯನ್ನು ತೆಗೆಯಲು ಮಾತ್ರ, ಆದರೆ ಆಕೆಗೆ ಏನೋ ತಪ್ಪು ನಡೆಯುತ್ತಿದೆ ಎಂದು ಅರ್ಥ. ಆದರೆ ಈಗ ಅವನು ಕೇವಲ ಗ್ರಾಹಕನಾಗಿರಲಿಲ್ಲ, ಒಬ್ಬ ಬೇಟಗಾರನಾಗಿದ್ದ. ಅವನು ಆಕೆಯ ಕೂದಲುಗಳನ್ನು ಕತ್ತರಿಸಿ ಇಡೀ ದೇಹಕ್ಕೆ ಹಂದಿ ಕೊಬ್ಬನ್ನು ಸವರಿದನು. ಒಂದು ಹಗಲು ಒಂದು ರಾತ್ರಿಯವರೆಗೆ ಆ ಎಣ್ಣೆ ಹೆಪ್ಪುಗಟ್ಟಿ ಕೊಳೆಯುತ್ತಿತ್ತು. ಕೊನೆಗೆ ಒಂದು ವಿಚಿತ್ರ ಸುಗಂಧ ದ್ರವ್ಯ ತಯಾರಾಯಿತು, ಒಬ್ಬ ಸುಂದರ ಹುಡುಗಿಯ ಗಂಧ. ಮರುದಿನ ಅವನು ಆ ಸುಗಂಧವನ್ನು ಕೈಗೆ ಹಚ್ಚಿಕೊಂಡನು. ಆ ಮಹಿಳೆಗೆ ಸಂಬಂಧಿಸಿದ ನಾಯಿಯೊಂದು ಓಡಿಬಂದು ಅವನ ಕೈಯನ್ನು ನೆಕ್ಕತೊಡಗಿತು. ಅವನ ಮುಖದಲ್ಲಿ ಒಂದು ಭಯಾನಕ ನಗೆಯಿತ್ತು. ಒಬ್ಬ ಹುಚ್ಚು ವಿಜ್ಞಾನಿ ಮೊದಲ ಬಾರಿ ಯಶಸ್ವಿಯಾದಂತೆ ಅವನು ಕಾಣುತ್ತಿದ್ದ. ಆದರೆ ಇದು ಬರೀ ಆರಂಭವಷ್ಟೇ. ಅವನ ಬಳಿ ಇನ್ನೂ 12 ಖಾಲಿ ಬಾಟಲಿಗಳಿದ್ದವು. ತನ್ನ 13ನೇ ಸುಗಂಧದ ಹುಚ್ಚು ತೀರಿಸಿಕೊಳ್ಳಲು ಅವನಿಗೆ ಇನ್ನೂ 12 ಹುಡುಗಿ ಇರಬೇಕಿದ್ದರು.